ಗಣರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಭಾನುವಾರ ತ್ರಿವರ್ಣ ಧ್ವಜಾರೋಹಣ ಮಾಡಿದರು. ನಂತರ ತೆರೆದ ಜೀಪ್ನಲ್ಲಿ ತೆರಳಿ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಪೊಲೀಸರು, ಡಿಎಆರ್ ಪೊಲೀಸರು, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಿದಂತೆ ವಿವಿಧ ತುಕಡಿಗಳಿಂದ ಪಥಸಂಚಲನ ನಡೆಯಿತು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಬೀದರ್ ನೇತೃತ್ವದ ತಂಡ ವೇದಿಕೆಯ ಮುಂಭಾಗಕ್ಕೆ ಬಂದಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ತಂಡಕ್ಕೆ ನಾವು ಸ್ವಾಗತವನ್ನು ಕೊಡೋಣ. ನೇತೃತ್ವದಲ್ಲಿ ತಂಡ ಹಾದು ಹೋಗ್ತಾ ಇದೆ. ಶ್ರೀ ಸೈಫನ್ ಸಾಬ್ RSIDR ಬೀದರ್ ತಂಡಕ್ಕೆ ಹೃದಯಪೂರ್ವಕದ ಧನ್ಯವಾದಗಳು. ಇದೀಗ ಹೆಜ್ಜೆಯ ಮೇಲೆ ಜಾಗೃತ ಸಾಗುತ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಇವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ತಂಡಕ್ಕೆ ಅಭಿನಂದಿಸೋಣ. ಕ್ರೀಡಾ ತಂಡದವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಆಗುತ್ತಾ ಇದೆ. ತಂಡಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಚಪ್ಪಾಳೆಯ ಮೂಲಕ ನಾವು ಕೋರೋಣ. ಶ್ರೀ ಶಾಂತಕುಮಾರ್ ಸಿಆರ್ಎಸ್ ಅವರ ನೇತೃತ್ವದಲ್ಲಿ ಆಗುತ್ತಾ ಇದೆ. ತಂಡಕ್ಕೆ ಹೃದಯಪೂರ್ವಕವಾದ ಸ್ವಾಗತ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಹುಡುಗಿಸೋಣ. ಸೀನಿಯರ್ ಎನ್ಸಿಸಿ ಆರ್ಮಿ ಉದಯ್ ಕುಮಾರ್ ಅವರ ನೇತೃತ್ವದಲ್ಲಿ ಆಗುತ್ತಾ ಇದೆ. ತಂಡದವರಿಗೆ ಹೃದಯಪೂರ್ವಕವಾದ नागरिक पोलीस श्री उदयप्पा CSI निर्मला थाने, महिला थाने, अबकारी पोलीस श्री दयानंद इंस्पेक्टर अरण्य इलाके श्री शांत कुमार CRF श्री पवन कुमार ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ವೇದಿಕೆಯ ಕಡೆಗೆ ಆಗಮಿಸುತ್ತಿದ್ದಾರೆ. ಗಣ್ಯಮಾನ್ಯ ವ್ಯಕ್ತಿಗಳು ಹಾಗೆ ಮಾಧ್ಯಮದ ಮಿತ್ರರು ಮತ್ತೆ ಉಪಸ್ಥಿತ ಹಬ್ಬ ಯಾವಪ್ಪ ಅಂತ ಹೇಳಿದ್ರೆ ಒಂದು ಸ್ವಾತಂತ್ರ್ಯೋತ್ಸವ, ಮತ್ತೊಂದು ಗಣರಾಜ್ಯೋತ್ಸವ. ಸ್ವಾತಂತ್ರ್ಯ ಸಿಕ್ಕರು ನಾವು ನಮ್ಮದೇ ಆದಂತ ಸಂವಿಧಾನವನ್ನು, ಕಾಯ್ದೆಯನ್ನು ರಚನೆ ಮಾಡಿಕೊಂಡು ಈಗಾಗಲೇ ನಮ್ಮ ಆಡಳಿತ ನಡೆಸಿ 75 ವರ್ಷಗಳು ಕಳೆದು ಹೋಗಿದ್ದಾವೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಡಿಸಿಎಫ್ ವಾಂತಿ ಎಂಎಂ ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.